ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ಇವತ್ತು 6ನೇ ಕಂತಿನ ಅಮೌಂಟು ಈ 26,000 ಜನಗಳಿಗೆ ಬರಲ್ಲ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಈ 26,000 ಜನಗಳಿಗೆ ಯಾಕೆ ಬರಲ್ಲ ಮತ್ತು ಈ 6ನೇ ಕಂತಿನ ಅಮೌಂಟು ಯಾವಾಗ ಬರುತ್ತೆ ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಹೇಳೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ 26,000 ಜನಗಳಿಗೆ ಈ ಗೃಹಲಕ್ಷ್ಮಿ 6ನೇ ಕಂತಿನ ಅಮೌಂಟು ಬರಲ್ಲ ಅಂತ ಹೇಳಿದ್ದಾರೆ. ಈ 6ನೇ ಕಂತಿನ ಅಮೌಂಟು ಅವ್ರಿಗೆ ಯಾಕೆ ಬರಲ್ಲ ಅಂತಂದರೆ ಅವರು GST ಪೇಯರ್ಸ್ ಆಗಿರ್ತಾರೆ. ಈಗ ಮನೇಲಿ ಯಾರು ಒಬ್ಬರು GST ಪೇಯರ್ಸ್ ಆಗಿರ್ತಾರೆ ಅಂತ ಅಂದರೆ ಅವ್ರಿಗೆ ಈ 6ನೇ ಕಂತಿನ ಅಮೌಂಟು ಬರಲ್ಲ. ಇದುವರೆಗೂ 5ನೇ ಕಂತಿನ ಅಮೌಂಟು ಅವ್ರಿಗೆ ಬಂದಿದ್ರೂ ಕೂಡ 6ನೇ ಕಂತಿನ ಅಮೌಂಟು ಬರಲ್ಲ ಅಂತ ಹೇಳಿದ್ದಾರೆ. ಮತ್ತು ಮನೇಲಿ ಗೌರ್ಮೆಂಟ್ ಜಾಬಲ್ಲಿ ಇದ್ದರು ಅಂತ ಅಂದ್ಕೊಳ್ಳಿ. ಈಗ ಮನೇಲಿ ಗಂಡನಾದರೂ ಸರಿ ಇಲ್ಲ ಹೆಂಡತಿನಾದರೂ ಸರಿ ಗೌರ್ಮೆಂಟ್ ಜಾಬಲ್ಲಿ ಇದ್ದರು ಅಂತ ಅಂದರೆ ಅವ್ರಿಗೂ ಕೂಡ ಈ 6ನೇ ಕಂತಿನ ಅಮೌಂಟು ಬರಲ್ಲ. ಈ 5ನೇ ಕಂತಿನ ಅಮೌಂಟ್ ತನಕ ಅವ್ರಿಗೆ ಬಂದಿದ್ರೂ ಕೂಡ 6ನೇ ಕಂತಿನ ಅಮೌಂಟು ಬರಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಆಗಿ ಈ ವಿಷಯನ ಹೇಳಿದ್ದಾರೆ. ಮತ್ತು ಕೆಲವೊಬ್ಬರು GST ಪೇಯರ್ಸ್ ಆಗಿರಲ್ಲ, ಆದ್ರೂ ಕೂಡ ಅವ್ರಿಗೆ GST ಪೇಯರ್ಸ್ ಅಂತ ಈ ಗೃಹಲಕ್ಷ್ಮಿ ಸ್ಟೇಟಸ್ ಅಪ್ಲಿಕೇಶನಲ್ಲಿ ತೋರಿಸ್ತಾ ಇದೆ. ಆ ಥರ ಏನಾದರೂ ಇತ್ತು ಅಂತ ಅಂದರೆ ಈ GST ಪೇಯರ್ಸ್ ಆಗ್ದಲೇ ಅವ್ರಿಗೇನಾದರೂ ಆ ಥರ ಅಪ್ಲಿಕೇಶನ್ ಸ್ಟೇಟಸಲ್ಲಿ ತೋರಿಸ್ತಾ ಇದೆ ಅಂತ ಅಂದ್ಕೊಳ್ಳಿ. ಆದರೆ ಗೃಹಲಕ್ಷ್ಮಿ ಅಮೌಂಟು ಅವ್ರಿಗೆ 6ನೇ ಕಂತಿನ ಅಮೌಂಟು ಮತ್ತು ಈಗ ನಮಗೆ ಅಮೌಂಟ್ ಏನಾದರೂ ಬಂದಿಲ್ಲ ಅಂತ ಅಂದರೆ 1ರಿಂದ 6ನೇ ಕಂತು ತನಕನೂ ಆಗ್ತಾರಂತೆ. ಅದು ಏನಕ್ಕಾಗಿ ಆ ಥರ ಆಗಿದೆ ಅಂತ ಅಂದರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯಂತೆ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರ ಕಾರಣ ಅವರು GST ಪೇಯರ್ಸ್ ಆಗಿಲ್ಲ, ಇಲ್ಲ ಅವ್ರ ಮನೇಲಿ ಗೌರ್ಮೆಂಟ್ ಕೆಲಸ ಜಾಬಲ್ಲಿ ಇರಲಿಲ್ಲ ಅಂತ ಅಂದ್ರೂ ಅದು GST ಪೇಯರ್ಸ್ ಅಂತ ತೋರಿಸ್ತಾ ಇದೆಯಂತೆ. ಈಗ ಅಪ್ಲಿಕೇಶನ್ ಸ್ಟೇಟಸ್ ಓಪನ್ ಮಾಡಿದ್ಮೇಲೆ ಅಪ್ರೂವ್ಡ್ ಅಂತ ಏನಾದರೂ ತೋರಿಸಿದ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ನೀವು ಈಗ ಇಲ್ಲಿವರೆಗೂ ನಿಮ್ಗೆ ಅಮೌಂಟ್ ಬರಲಿಲ್ಲ ಅಂತ ಅಂದ್ರೂ 1ರಿಂದ 6ನೇ ಕಂತಿನ ಅಮೌಂಟ್ ತನಕನೂ ನಿಮಗೆ ಒಟ್ಟಿಗೆ ಹಾಕ್ತಾರೆ. ಮತ್ತು ಈ 6ನೇ ಕಂತಿನ ಅಮೌಂಟು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದರೆ ಫೆಬ್ರವರಿಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಡೇಟು ಕೂಡ ಯಾವಾಗ ಅಂತೇಳಿ ಇನ್ನೂ ಗೌರ್ಮೆಂಟ್ ಅವರು ಏನೂ ಕನ್ಫರ್ಮ್ ಮಾಡಿಲ್ಲ. ಈ ಗೃಹಲಕ್ಷ್ಮಿ ಸ್ಟೇಟಸಲ್ಲಿ ನಿಮ್ಮ ಅಪ್ಲಿಕೇಶನ್ನು ಅಪ್ರೂವ್ಡ್ ಆಗಿದೆಯೋ ಇಲ್ಲ ನೀವು GST ಪೇಯರ್ಸ್ ಆಗಿದ್ದೀರೋ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಸ್ಕ್ರೀನ್ ಮೇಲೆ ಬರೋಣ. ಬಂದು ಇಲ್ಲಿ ನಾವು ಗೂಗಲ್ನ ಓಪನ್ ಮಾಡ್ಕೋತೀವಿ. ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರಲ್ಲಿ ಆ ವೆಬ್ಸೈಟ್ನ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಆ ವೆಬ್ಸೈಟ್ನ ಸರ್ಚ್ ಮಾಡ್ಕೋತಾ ಇದ್ದೀನಿ. ಮಾಹಿತಿ ಕಣಜ ಅಂತೇಳಿ ಸರ್ಚ್ ಮಾಡ್ಕೋಬೇಕು. ಈ ಥರ ನಮಗೆ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಮಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆ. ಅದನ್ನು ಈಗ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಸ್ಕ್ರೋಲ್ ಮಾಡ್ತಾ ಹೋಗೋಣ. ಇಲ್ಲಿ ಬಂತು ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತಿನ್ನೊಂದು ಸತಿ ಬರುತ್ತೆ, ಅದ್ರ ಮೇಲೆ ಟ್ಯಾಬ್ ಮಾಡಿ. ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮ್ಮ ರೇಷನ್ ಕಾರ್ಡ್ ನಂಬರ್ನ ಕೇಳ್ತಾ ಇದ್ದೀನಿ. ನಾವು ರೇಷನ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಪ್ರೂವ್ಡ್ ಅಂತ ಇದೆ ನೋಡಿ, ಆ ಜಾಗದಲ್ಲಿ GST ಅಂತ ಇದ್ದರೆ ಅವರು GST ಪೇಯರ್ಸ್ ಆಗಿರ್ತಾರೆ. ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.